ಮಗ ಶಾಲೆಗೆ ಹೋಗ್ತಾ ಇಲ್ಲ ಅಂಥೇಳಿ ತಂದೆಯೇ ಮಗನನ್ನ ಕೊಂದಿರುವಂತಹ ದಾರುಣ ಘಟನೆಯೊಂದು ಕುಮಾರಸ್ವಾಮಿ ಲೇಔಟ್ನಲ್ಲಿ ನಡೆದಿದೆ. ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇದ್ದ, ವಿಡಿಯೋ ಗೇಮ್ಸ್ ಆಡ್ತಾ ಇದ್ದ ಮಗನನ್ನ ಕೊಂದ ತಂದೆ. ಕ್ರಿಕೆಟ್ ಬ್ಯಾಟ್ನಿಂದ ತಲೆಗೆ ಹೊಡೆದು ಮಗ ತೇಜಸ್ನನ್ನ ಕೊಂದಿದ್ದಾರೆ ತಂದೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. 20 ದಿನಗಳಿಂದ ಶಾಲೆಗೆ ಹೋಗ್ತಾ ಇರಲಿಲ್ವಂತೆ ಮಗ ತೇಜಸ್, 14 ವರ್ಷ. ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿದ್ರು. ಚಿಕಿತ್ಸೆ ಫಲಿಸದೆ ತೇಜಸ್ ಕೊನೆ ಉಸಿರೆಳೆದಿದ್ದಾನೆ. ತಂದೆ ರವಿಕುಮಾರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ತಂದೆ ರವಿಕುಮಾರ್ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ 14 ವರ್ಷದ ತೇಜಸ್ ಸಾವನ್ನಪ್ಪಿರುವಂತಹ ಮಗ, ಆತನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕೆಲವು ಸಾರಿ ಅವಸರದಲ್ಲಿ, ಆವೇಶದಲ್ಲಿ ಈ ರೀತಿಯ ಘಟನೆಗಳಾಗುತ್ತೆ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಹೀಗೇನೆ ಆಗೋದು. ಶಾಲೆಗೆ ಹೋಗ್ತಾ ಇಲ್ಲ, ಬರೀ ರೀಲ್ಸ್ ನೋಡ್ತಾ ಇರ್ತಾನೆ, ವಿಡಿಯೋ ಗೇಮ್ ಮಾಡ್ತಿದ್ದಾನೆ ಅಂಥೇಳಿ ತಂದೆಯ ಪಿತ್ತ ನೆತ್ತಿಗೇರಿದೆ. ಕ್ರಿಕೆಟ್ ಬ್ಯಾಟ್ನಿಂದ ಹಲ್ಲೆ ಮಾಡಿದ್ದಾರೆ. ಮಗನ ಪರಿಸ್ಥಿತಿ ಚಿಂತಾಜನಕವಾಗಿ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, 14 ವರ್ಷದ ಮಗನನ್ನ ತಂದೆ ಸಾಯಿಸಿರುವಂತಹ ಘಟನೆ ಇದು. ಈ ಘಟನೆಯ ಹಿನ್ನೆಲೆಯನ್ನು ವಿವರಿಸಬಹುದಾ ಅಂತ ಹೇಳಿ? ಪ್ರೇಮ್, ಇದು KS ಲೇಔಟ್ ನ ಕಾಶಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ತೇಜಸ್ ಅಂತ 14 ವರ್ಷದ ಮಗನನ್ನೇ ತಂದೆ ರವಿಕುಮಾರ್ ಕ್ರಿಕೆಟ್ ಬ್ಯಾಟ್ ನಿಂದ ಹೊಡೆದು ಕೊಲೆ ಮಾಡಿರುವಂತಹ ಘಟನೆ ವರದಿಯಾಗಿರುವಂತದ್ದು. ಅಂದ್ರೆ ಮಗ ಏನು 14 ವರ್ಷದ ಮಗ ಏನಿದ್ದ ತೇಜಸ್, ಆತ ಸ್ಕೂಲ್ 9ನೇ ಕ್ಲಾಸ್ ಓದ್ತಿದ್ದ. ಆದ್ರೆ ಇತ್ತೀಚೆಗೆ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಬದಲಾಗಿ ಪುಂಡ ಹುಡುಗರ ಜೊತೆ ಸೇರ್ಕೊಂಡು ಅಲ್ಲಿ ತಿರುಗಾಡ್ಕೊಂಡ್ ಬರುವಂತದ್ದು, ಮನೆಗೆ ಬಂದ ತಕ್ಷಣಕ್ಕೆ ಮೊಬೈಲ್ ನಲ್ಲಿ ವಿಡಿಯೋ ಗೇಮ್ಸ್ ಆಡುವಂತದ್ದು, ರೀಲ್ಸ್ ನೋಡ್ಕೊಳ್ಳುವಂತದ್ದು, ಈ ರೀತಿಯಾಗಿ ಮಾಡ್ಕೊಂಡು ಸ್ಕೂಲ್ಗೆ ಓದ್ತಾ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಂದೆ ರವಿಕುಮಾರ್ ಏನಿದ್ರು ಓದ್ಕೋ ಅಂತೇಳಿ ತಿಳಿ ಹೇಳಿದ್ರು. ಆದ್ರೂ ಕೂಡ ಆತ ಕೇಳಿರ್ಲಿಲ್ಲ. ನಿನ್ನೆ ಏನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋದಂತ ತೇಜಸ್ ಮೊನ್ನೆ ಬರೀ ಸ್ಕೂಲ್ಗೆ ಹೋಗ್ದೇನೆ ಮತ್ತೆ ವಾಪಸ್ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದ ನಂತರದಲ್ಲಿ ಆ ಮೊಬೈಲ್ ಏನಿತ್ತು, ಮೊಬೈಲ್ನಲ್ಲಿ ಮತ್ತೆ ವಿಡಿಯೋ ಗೇಮ್ಸ್ ಆಡ್ತಿರ್ತಾನೆ. ಆ ಸಂದರ್ಭದಲ್ಲಿ ತಂದೆ ರವಿಕುಮಾರ್ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಬ್ಯಾಟ್ ತೆಗೆದುಕೊಂಡು ಮಗ ತೇಜಸ್ ಮೇಲೆ 14 ವರ್ಷದ ಮಗ ಏನಿದ್ದ ಆತನ ತಲೆಗೆ ಹಲ್ಲೆ ಮಾಡುವಂಥದ್ದು, ಸಂಪೂರ್ಣವಾಗಿ ತೀವ್ರ ರಕ್ತಸ್ರಾವ ಆದ ಹಿನ್ನೆಲೆಯಲ್ಲಿ ಮಗ ಏನು ಅಲ್ಲೇ ಕುಸಿದು ಬೀಳ್ತಾನೆ. ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಆತನನ್ನ ದಾಖಲು ಮಾಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದಾನೆ. ಈಗ ಏನು ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಆತ ಏನು ತೇಜಸ್ ಏನಿದ್ದ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಒಂದು, ಎರಡನೇದು ಪುಂಡ ಯುವಕ ಹುಡುಗರ ಜೊತೆ ಸೇರ್ಕೊಂಡು ತಿರುಗಾಡ್ತಿದ್ದ. ಜೊತೆಗೆ ಮನೆಯಲ್ಲಿ ಮೊಬೈಲ್ ಬಳಕೆ, ಅತಿ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದು, ಓದ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ತಂದೆ ಸ್ವಲ್ಪ ತಿಳಿ ಹೇಳುವಂತ ಕೆಲಸ ಮಾಡಿದ್ರು. ಆದ್ರೂ ಕೂಡ ಆತ ಕೇಳದೇನೆ ಅದೇ ವೃತ್ತಿಯನ್ನು ಮುಂದುವರಿಸಿರುವಂಥದ್ದು. ಅದ್ರ ಜೊತೆಗೆ ತಾನು ಬಳಸ್ತಾ ಇದ್ದಂಥ ಮೊಬೈಲ್ ಹಳೇದಾಗಿದೆ, ಅದ್ರ ಬದಲು ಹೊಸ ಮೊಬೈಲ್ ಕೊಡಿಸಿ ಅಂತ ಕೂಡ ಗಲಾಟೆ ಮಾಡಿದ್ದಾನೆ. ಆ ಗಲಾಟೆ ಸಂದರ್ಭದಲ್ಲಿ ರವಿಕುಮಾರ್ ಏನಿದ್ರು ತಂದೆ, ಆತ ಬ್ಯಾಟ್ನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರುವಂಥದ್ದು. ಈಗ ರವಿಕುಮಾರ್ನ KS ಲೇಔಟ್, ಕುಮಾರಸ್ವಾಮಿ ಲೇಔಟ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ಮನೆಯಲ್ಲಿ ಈಗೇನು ನೋಡ್ತಾ ಇದ್ರು, ಈ ಮನೆಯಲ್ಲಿ ಸದ್ಯಕ್ಕೆ ಗಂಡ, ಹೆಂಡತಿ ಮತ್ತೆ ಮಗು ಏನು 3 ಜನ ವಾಸವಾಗಿದ್ರು. ಈಗ ಅವರು ಕೂಡ ಈಗ ಪೊಲೀಸ್ ಠಾಣೆಗೆ ಹೋಗಿರುವಂಥದ್ದು. ಪ್ರೇಮ್.